ಸಾಂಸ್ಕೃತಿಕ ನಗರಿ ಮೈಸೂರು ಜಗತ್ತಿನ ಅತ್ಯಂತ ಸುಂದರ ನಗರಗಳಲ್ಲಿ ಒಂದು, ದೇಶದ ಅತ್ಯಂತ ಸ್ವಚ್ಛತಾ ನಗರ ಅನ್ನೋ ಹೆಗ್ಗಳಿಕೆಗೂ ಸಹ ಪಾತ್ರವಾಗಿತ್ತು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಮೈಸೂರಿನಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿಗಳು ಬೀಳ್ತಾ ಇದ್ವು. ಅದರಲ್ಲೂ ನಗರ ಪಾಲಿಕೆಗೆ ಹೆಚ್ಚಿನ ತಲೆನೋವಾಗಿದ್ದಂಥದ್ದು ಕಂಡಲ್ಲಿ ಜನರು ಮೂತ್ರ ವಿಸರ್ಜನೆಯನ್ನು ಮಾಡ್ತಾಯಿದ್ರು. ಹೀಗಾಗಿ ಈ ಮೂತ್ರ ವಿಸರ್ಜನೆ ಮಾಡುವುದನ್ನು ತಡೆಗಟ್ಟಲಿಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಹೊಸದೊಂದು ಐಡಿಯಾವನ್ನು ಮಾಡಿದೆ. ನಾನೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಎದುರು ಭಾಗದಲ್ಲಿದ್ದೇನೆ. ನೀವು ನೋಡ್ತಾ ಇರುವಂಥದ್ದು ನನ್ನ ರಿಫ್ಲೆಕ್ಷನನ್ನು, ಅಂದರೆ ಈ ಒಂದು ಗೋಡೆ ಏನಿತ್ತು, ಈ ಗೋಡೆಯಲ್ಲಿ ಬಂದಂತಹ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಹೀಗಾಗಿ ಈ ಒಂದು ಸ್ಥಳ ಗಬ್ಬೆದ್ದು ನಾರ್ತಾ ಇತ್ತು. ಹೇಳಿ ಕೇಳಿ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದ ಸ್ಥಳ ಇರೋದ್ರಿಂದಾಗಿ ಬೇರೆ ಬೇರೆ ಭಾಗಗಳಿಂದ ಮೈಸೂರಿಗೆ ಬಂದಂಥವ್ರಿಗೆ ಮೈಸೂರಿನ ಬಗ್ಗೆ ಈ ರೀತಿಯಾದಂತಹ ಒಂದು ಸ್ಥಿತಿಗತಿ ಇದೆ ಅಂತೇಳಿ ಮೈಸೂರಿನ ಬಗ್ಗೆ ಒಂದು ಕೆಟ್ಟ ಭಾವನೆ ಬರ್ತಾಯಿತ್ತು. ಈ ಕಾರಣಕ್ಕಾಗಿ ಪ್ರಾಯೋಗಿಕವಾಗಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಅಂತ ಹೇಳ್ಬೋದು ಇಲ್ಲಿದ್ದಂತಹ ಗೋಡೆಗೆ ಈ ರೀತಿಯಾದಂತಹ ರಿಫ್ಲೆಕ್ಟರನ್ನು ಅಳವಡಿಸಿರುವಂಥದ್ದು. ಈ ರೀತಿ ರಿಫ್ಲೆಕ್ಟರ್ನ ಅಳವಡಿಸಿರೋ ಕಾರಣಕ್ಕಾಗಿ ನಮ್ಮ ಪ್ರತಿಬಿಂಬ ಅಲ್ಲಿ ಕಾಣ್ತದೆ. ನಾನು ಅದರ ಮುಂಭಾಗದಲ್ಲಿ ನಿಂತರೆ ನನ್ನ ಒಂದು ಪ್ರತಿಬಿಂಬ ಅದರಲ್ಲಿ ಕಾಣೋದ್ರಿಂದಾಗಿ ಮೂತ್ರ ವಿಸರ್ಜನೆ ಮಾಡುವವರಿಗೆ ಒಂದು ರೀತಿಯಂಥ ಮುಜುಗರ ಆಗ್ತದೆ. ಆ ಕಾರಣಕ್ಕಾಗಿ ಈ ಒಂದು ಸ್ಥಳದಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂತಹ ರಿಫ್ಲೆಕ್ಟರ್ಗಳನ್ನ ಅಳವಡಿಸಲಾಗಿದೆ. ನೀವು ನೋಡ್ತಾ ಇರ್ಬೋದು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇದ್ದಂತಹ ಸುಮಾರು 80 ಅಡಿ ಆ ಗೋಡೆ ಏನಿತ್ತು, ಆ ಗೋಡೆಗೆ ಸಂಪೂರ್ಣವಾಗಿ ಈ ರೀತಿಯಾದಂತಹ ಒಂದು ರಿಫ್ಲೆಕ್ಟರ್ನ ಹಾಕಿರುವಂಥದ್ದು. ಹೀಗಾಗಿ ಈ ಒಂದು ಸ್ಥಳದಲ್ಲಿ ಈಗ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಬ್ರೇಕ್ ಬಿದ್ದಿದೆ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಎದುರು ಭಾಗದಲ್ಲಿರುವಂಥದ್ದು. ಮತ್ತು ಇದಕ್ಕಿಂತ ಹೆಚ್ಚಿನ ಒಂದು ಅಂದರೆ ಬೇಜಾರಾಗುವಂಥ ವಿಚಾರ ಅಂತ ಹೇಳಿದ್ರೆ, ಈ ಒಂದು ಸ್ಥಳದಲ್ಲೇ ಏನು ರಿಫ್ಲೆಕ್ಟರ್ಗಳನ್ನ ಹಾಕಿದರೆ ಪಕ್ಕದಲ್ಲೇ ಇರುವಂತಹ ಸಾರ್ವಜನಿಕ ಮೂತ್ರಾಲಯ ಇದೆ. ಸೊ ಆ ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೂ ಸಹ ಜನರು ಹಿಂದೇಟನ್ನು ಹಾಕ್ತಾಯಿದ್ರು. ಆ ಸ್ಥಳದಲ್ಲಿ ಹೋಗಿ ಮೂತ್ರ ವಿಸರ್ಜನೆಯನ್ನು ಮಾಡದೆ ಈ ಒಂದು ಸ್ಥಳದಲ್ಲಿ ಅಂದರೆ ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾಯಿದ್ರು. ಸಾಕಷ್ಟು ಬಾರಿ ಮೈಸೂರು ಮಹಾನಗರ ಪಾಲಿಕೆ ಈ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದರು. ಅಂದರೆ ಇಲ್ಲಿ ನಾಮಫಲಕಗಳನ್ನು ಹಾಕುವಂಥ ಕೆಲಸವನ್ನು ಮಾಡಿದರು. ಇಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಬಾರ್ದು ಅಂತೇಳಿ ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಒಂದು ಸ್ಥಳದಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಿದರೆ ದಂಡವನ್ನು ವಿಧಿಸಲಾಗುವುದು ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ನೀಡಲಾಗಿತ್ತು. ಆದರೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಂಥವ್ರು ಯಾವುದಕ್ಕೂ ಸಹ ಕೇರ್ ಮಾಡ್ತಾ ಇರಲಿಲ್ಲ. ಈ ಒಂದು ಸ್ಥಳವನ್ನು ಗಬ್ಬೆದ್ದು ನಾರುವಂತೆ ಮಾಡಿದರು. ಹೀಗಾಗಿ ಕೊನೆಗೆ ಈ ಒಂದು ಐಡಿಯಾವನ್ನು ಮಾಡಿ ಇದೀಗ ಮೈಸೂರು ಮಹಾನಗರ ಪಾಲಿಕೆ ಈ ಒಂದು ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಬ್ರೇಕನ್ನು ಹಾಕಿದ್ದಾರೆ. ಇದು ಪ್ರಾಯೋಗಿಕವಾಗಿ ನಡೆದಿರುವಂತಹ ಕೆಲಸ. ಇದೇ ರೀತಿಯಾಗಿ ಮೈಸೂರಿನ ಬೇರೆ ಬೇರೆ ಸ್ಥಳಗಳಲ್ಲಿ ಅಂದರೆ ಪ್ರಮುಖ ಸ್ಥಳಗಳಲ್ಲಿ, ಬಡಾವಣೆಗಳಲ್ಲಿ, ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ಬಹಿರಂಗವಾಗಿ ಮೂತ್ರ ವಿಸರ್ಜನೆಯನ್ನು ಮಾಡಲಾಗ್ತಾಯಿತ್ತು ಆ ಎಲ್ಲ ಸ್ಥಳಗಳಲ್ಲಿಯೂ ಇದೇ ರೀತಿಯಾದಂಥ ರಿಫ್ಲೆಕ್ಟರ್ಗಳನ್ನ ಹಾಕಲಿಕ್ಕೆ ಈಗ ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಈ ಮೂಲಕವಾಗಿ ಸಂಪೂರ್ಣವಾಗಿ ಈ ರೀತಿ ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಬ್ರೇಕ್ ಹಾಕುವಂಥದ್ದು ಪಾಲಿಕೆಯ ಒಂದು ಐಡಿಯಾ ಆಗಿದೆ. ಮತ್ತು ರಾಜ್ಯದಲ್ಲೇ ಮೊಟ್ಟ ಮೊದಲ ಇದು ಪ್ರಯೋಗ ಆಗಿದೆ. ಇದು ಯಶಸ್ವಿಯಾದರೆ ಬಹುತೇಕ ಈಗ ನೋಡ್ಬೋದು ಈಗಾಗಲೇ ಸಂಪೂರ್ಣವಾಗಿ ಆ ಒಂದು ಗೋಡೆ ಏನಿದೆ ಅದಕ್ಕೆ ಸಂಪೂರ್ಣವಾದಂಥ ರಿಫ್ಲೆಕ್ಟರ್ಗಳನ್ನ ಅಳವಡಿಸುವಂಥ ಕೆಲಸವನ್ನು ಮೈಸೂರು ಮಹಾನಗರ ಪಾಲಿಕೆ ಮಾಡಿದೆ. ಮತ್ತು ಈ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಸಂಪೂರ್ಣವಾದಂತಹ ಬ್ರೇಕ್ ಬಿದ್ದಂತಾಗಿದೆ. ಇದೇ ಕಾರಣಕ್ಕಾಗಿ ಈ ಒಂದು ಯೋಜನೆ ಏನಿದೆ ಇದನ್ನು ಸಂಪೂರ್ಣವಾಗಿ ಎಲ್ಲ ಕಡೆಗಳಲ್ಲೂ ಸಹ ವಿಸ್ತರಿಸಬೇಕು. ಮತ್ತು ಮೈಸೂರನ್ನು ಸ್ವಚ್ಛ ನಗರಿಯಾಗಿ ಮತ್ತೊಮ್ಮೆ ದೇಶದ ನಂಬರ್ 1 ಸ್ವಚ್ಛತಾ ನಗರಿಯನ್ನು ಹೆಗ್ಗಳಿಕೆಗೆ ಪಾತ್ರವಾಗಬೇಕಾದ್ರೆ ಈ ರೀತಿಯಾದಂಥ ವಿನೂತನವಾದಂತಹ ಹೊಸ ಪ್ರಯೋಗಗಳನ್ನ ಮಾಡಿದರೆ ಖಂಡಿತವಾಗಿಯೂ ಮೈಸೂರು ಮತ್ತೊಮ್ಮೆ ದೇಶದ ನಂಬರ್ 1 ಸ್ವಚ್ಛತಾ ನಗರಿ ಆಗ್ತದೆ. ಮತ್ತು ಈ ಒಂದು ಕೆಲಸಕ್ಕೆ ಸಾರ್ವಜನಿಕರಿಂದಲೂ ಸಹ ವ್ಯಾಪಕವಾದಂತಹ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ರೀತಿಯಾದ ಯಾಕಂದರೆ ಸಾಕಷ್ಟು ಬಾರಿ ಜಾಗೃತಿಯನ್ನು ಮೂಡಿಸಿದ್ರು, ದಂಡದ ಎಚ್ಚರಿಕೆಯನ್ನು ನೀಡಿದರೂ ಸಹ ಬುದ್ಧಿ ಕಲಿಯದಂತಹ ಜನರು ಇದೀಗ ಈ ರಿಫ್ಲೆಕ್ಟರ್ನ ಹಾಕಿರೋದ್ರಿಂದಾಗಿ ಮುಜುಗರಕ್ಕೆ ಒಳಗಾಗಿ ಈ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಮಾಡೋದನ್ನು ಬಂದ್ ಮಾಡಿರುವಂಥದ್ದು. ಒಂದು ರೀತಿಯಲ್ಲಿ ಪಾಲಿಕೆಯ ಈ ಒಂದು ಹೊಸ ವಿನೂತನವಾದಂಥ ಪ್ರಯತ್ನ ಯಶಸ್ವಿಯಾಗಿದೆ. ಇದು ಮೈಸೂರು ನಗರದಾದ್ಯಂತ ವಿಸ್ತಾರವಾಗಲಿ, ರಾಜ್ಯದಲ್ಲೂ ಈ ರೀತಿಯಾದಂಥ ಪ್ರಯೋಗಗಳಾಗಲಿ, ನಮ್ಮ ನಾಡು ಸಾಕಷ್ಟು ಸ್ವಚ್ಛತೆಯಿಂದ ಇರಲಿ. ಅದರಲ್ಲೂ ಸಾಂಸ್ಕೃತಿಕ ನಗರಿ ಮೈಸೂರು ಸಂಸ್ಕೃತಿಯನ್ನು ಬಿಂಬಿಸುವಂಥ ಸ್ಥಳ ಎಲ್ಲರಿಗೂ ಮಾದರಿಯಾಗಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.